ಈಗ ವೊಕ್ಯಾಬ್ಯುಲರಿ ಪಾರ್ಟನ್ನು ಬಿಡಿಸೋಣ. V1 ಇಲ್ಲಿ ನಂಬರ್ ಬಿಟ್ಟು ಹೋಗಿದೆ ನೋಡಿ. ವಿ ಶುಡ್ ನೈದರ್ ಬಾರೋ ನಾರ್ ಲೆಂಡ್. ಬಾರೋ ಅಪೋಸಿಟ್ ಲೆಂಡ್. ವೈ ಡು ಯು ಫೀಲ್ ಓಲ್ಡ್? ಓಲ್ಡ್ ಅಪೋಸಿಟ್ ಯಂಗ್. ಫೀಲ್ ಯಂಗ್. ಡೋಂಟ್ ಸ್ಟ್ಯಾಂಡ್ ಔಟ್ಸೈಡ್. ಕಮ್ ಇನ್ಸೈಡ್. ಔಟ್ಸೈಡ್ ಅಪೋಸಿಟ್ ಇನ್ಸೈಡ್. ಆರ್ ವೆಲ್ದಿ ಪೀಪಲ್ ರಿಯಲಿ ಹ್ಯಾಪಿ ಆರ್ ಸ್ಯಾಡ್? ಹ್ಯಾಪಿ ಅಪೋಸಿಟ್ ಸ್ಯಾಡ್. ಈಟ್ ಲೆಸ್ ಬಟ್ ವರ್ಕ್ ಮೋರ್. ಲೆಸ್ ಅಪೋಸಿಟ್ ಮೋರ್. ಇದು 8ನೇ ತರಗತಿಯ CV ರಾಮನ್ ಗದ್ಯದ ವೊಕ್ಯಾಬ್ಯುಲರಿ ಪಾರ್ಟ್. ಈಗಾಗಲೇ ಪ್ರಶ್ನೋತ್ತರಗಳನ್ನು ನಾವು ಹಿಂದಿನ ಭಾಗದಲ್ಲಿ ನೋಡಿದ್ದೇವೆ. ಈಗ ವೊಕ್ಯಾಬ್ಯುಲರಿ ಪಾರ್ಟನ್ನು ನೋಡ್ತಾ ಇದ್ದೇವೆ. ಇದರಲ್ಲಿ ಅಪೋಸಿಟ್ ವರ್ಡ್, ವೊಕ್ಯಾಬ್ಯುಲರಿ 1ನಲ್ಲಿ ಅಪೋಸಿಟ್ ವರ್ಡನ್ನು ನೋಡ್ತಾ ಇದ್ದೇವೆ. ಬಾರೋ ಲ್ಯಾಂಡ್, ಓಲ್ಡ್ ಯಂಗ್. ಈಗ ಮುಂದೆ ವೊಕ್ಯಾಬ್ಯುಲರಿ 2ನಲ್ಲಿ ದ ಪ್ರೊನೌನ್ಸಿಯೇಷನ್ ಆಫ್ ದ ಫಾಲೋವಿಂಗ್ ಪೇರ್ಸ್ of words are almost the same but they differ in meaning. Use each word in the pair in meaningful sentences. Break, break, new, new, sight, sight, some, place, place. ಇದನ್ನು ಮುಂದಿನ ಭಾಗದಲ್ಲಿ ಕೊಟ್ಟಿದ್ದೀನಿ, ಸ್ವಲ್ಪ ಹಿಂದೆ ಮುಂದೆ ಆಗಿದ್ದೇವೆ, ನೀವು ನೋಡಬಹುದು. ಈಗ ವೊಕ್ಯಾಬ್ಯುಲರಿ 3ಯಲ್ಲಿ ನೋಡಿ. Fill in the blanks with suitable phrasal verbs or idioms using from the ones given in brackets. ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಮೇಕಪ್, ಪುಟ್ ಅಪ್ ವಿತ್, ಗಿವ್ ಅಪ್, ಪುಟ್ ಆನ್ ಅಂತೆಲ್ಲ ಇದ್ದಾವೆ. ವಿ ಯೂಸ್ವಲಿ ಪುಟ್ ಆನ್ ಕಾಟನ್ ಕ್ಲಾತ್ಸ್ ಡ್ಯೂರಿಂಗ್ ಸಮ್ಮರ್. ಪುಟ್ ಆನ್. ಒನ್ ಡೇ ವಿಲೇಜರ್ ಕೇಮ್ ಟು ಮೀ ಆ್ಯಂಡ್ ಆಸ್ಕ್ ಮೀ ಟು ರೀಡ್ ಎ ಲೆಟರ್. ಐ ಟ್ರೈಡ್ ಮೈ ಬೆಸ್ಟ್ ಬಟ್ ಕುಡ್ ನಾಟ್ ಮೇಕ್ ಔಟ್ ವಾಟ್ ದ ಪರ್ಸನ್ ಹ್ಯಾಡ್ ರಿಟರ್ನ್. ಇಲ್ಲಿ ಮೇಕ್ಔಟ್. ಒಂದನೇದರಲ್ಲಿ ಪುಟ್ ಆನ್, ಸೆಕೆಂಡಲ್ಲಿ ಮೇಕ್ಔಟ್ ಅಂತ ಬಂದಿದ್ದಾವೆ. ಈಗ ಮುಂದೆ ಏನು ಇದೆ ನೋಡೋಣ. ಗ್ರೇಟ್ ಪೀಪಲ್, ಪರ್ಸನ್ಸ್ ಹ್ಯಾವ್ ಆನ್ ಓಸಿಯನ್ ಆಫ್ ಪೇಷನ್ಸ್. ದೇ ಹ್ಯಾವ್ ಲರ್ನ್ ಟು ಪುಟ್ ಅಪ್ ವಿತ್ ಡಿಫಿಕಲ್ಟೀಸ್. ಇಲ್ಲಿ ಪುಟ್ ಅಪ್ ವಿತ್ ಅನ್ನುವುದನ್ನು ಉಪಯೋಗ ಮಾಡಿದ್ವಿ. Raju's health used to break down now and then, so he had to give up the highly paid post of accountant in an office. Give up. At first he felt like a fish out of water. A fish out of water ಅನ್ನೋದನ್ನು ಉಪಯೋಗ ಮಾಡಿದ್ವಿ. People should make up their mind to fight against corruption. ಇಲ್ಲಿ ಮೇಕಪ್ ಅನ್ನೋದನ್ನು ಉಪಯೋಗ ಮಾಡಿದ್ವಿ ನೋಡಿ. ಥರ್ಡ್ನಲ್ಲಿ ಈಗ V4ನಲ್ಲಿ ನೋಡಿ. ಮೇಕ್ ಕಂಪೌಂಡ್ ವರ್ಡ್ಸ್ ವಿತ್ ಗಿವನ್ ಇನ್ ಕಾಲಮ್ಸ್ A and B and use the same in meaningful sentences of your own. ಇಲ್ಲಿ ನೋಡಿ. ಬಾಯ್ ಆಲ್ರೆಡಿ ನಿಮಗೆ ಹೊಂದಿಸಿ ಕೊಟ್ಟಿದ್ದೀನಿ. ಬಾಯ್ ಇದ್ದಿದ್ದು ಬಾಯ್ಹುಡ್. 1ಗೆ G. ಟೈಮ್ ಟೇಬಲ್. 2D. ಫಸ್ಟ್ ಕ್ಲಾಸ್. 3A. 4 ರೋಡ್ ಮ್ಯಾಪ್. ರೋಡ್ಗೆ ಮ್ಯಾಪ್. 5 ಸ್ಪೀಡ್ ಪೋಸ್ಟ್. ಸ್ಪೀಡ್ಗೆ B. ಕ್ಲಾಸ್ಮೇಟ್. 6 Cಗೆ ಕ್ಲಾಸ್ಮೇಟ್. ಹೀಗೆ ಇವು ಇದಾಗ್ತವೆ ನೌನ್ಸ್. ಬಾಯ್, ಬಾಯ್ಹುಡ್, ಟೈಮ್ ಟೇಬಲ್, ಫಸ್ಟ್ ಕ್ಲಾಸ್, ರೋಡ್ ಮ್ಯಾಪ್, ಸ್ಪೀಡ್ ಪೋಸ್ಟ್, ಕ್ಲಾಸ್ಮೇಟ್, ಈ ರೀತಿಯಾಗಿ. ಈಗ ಮುಂದೆ ಉಳಿದ ಇವುಗಳನ್ನು ಅಭ್ಯಾಸ ಮಾಡೋಣ. ಈ ವೊಕ್ಯಾಬ್ಯುಲರಿ ಪಾರ್ಟನ್ನು ಈಗ ನೋಡೋಣ. ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ, ಅವುಗಳನ್ನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ. ದ ಪ್ರೊನೌನ್ಸಿಯೇಷನ್ ಆಫ್ ದ ಫಾಲೋವಿಂಗ್ ಪೇರ್ಸ್ ಆಫ್ ವರ್ಡ್ಸ್ ಆರ್ ಆಲ್ಮೋಸ್ಟ್ ದ ಸೇಮ್ ಬಟ್ ದೆ ಡಿಫರ್ ಇನ್ ಮೀನಿಂಗ್. ಯೂಸ್ ಈಚ್ ವರ್ಡ್ ಇನ್ ದ ಪೇರ್ ಇನ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಇದು V2ದಲ್ಲಿ. ಬ್ರೇಕ್. ಬ್ರೇಕ್ ಅಂದರೆ ಇಲ್ಲಿ ಮುರಿ ಅಂತ ಅರ್ಥ. BREAK. ಗ್ಲಾಸ್ ಐಟಮ್ಸ್ ಯೂಶ್ವಲಿ ಬ್ರೇಕ್ ಬೈ ಹೀಟಿಂಗ್. BRAKE. ಬ್ರೇಕ್ ಅಂದರೆ ಇಲ್ಲಿ ಗಾಡಿಗೆ ಬ್ರೇಕ್ ಹಾಕ್ತೀವಲ್ಲ ಅದು. ವೆನ್ ಐ ಸಾ ಎ ಪಪ್ಪಿ ಇನ್ ದ ರೋಡ್ ಸಡನ್ಲಿ ಅಪ್ಲೈಡ್ ಬ್ರೇಕ್ ಟು ಮೈ ಸ್ಕೂಟರ್. ಇನ್ನು ಎರಡನೇದು ನೋಡಿ. ನ್ಯೂ. ರಮೇಶ್ ನ್ಯೂ ಮೆನಿ ಥಿಂಗ್ಸ್. KNEW ಅಂದರೆ ಗೊತ್ತಿರುವುದು.
NEW ನ್ಯೂ ಅಂದರೆ ಹೊಸ. ರಮೇಶ್ ಬ್ರಾಟ್ ನ್ಯೂ ಪೆನ್. ಸೈಟ್ SIGHT. ಸೈಟ್ ಆಫ್ ಜೋಗ್ ಫಾಲ್ ಈಸ್ ವರ್ತ್ ಸೀಯಿಂಗ್ ಅಂದರೆ ಅದೊಂದು ಸೌಂದರ್ಯ ನೋಡುವುದು. ಸೈಟ್ ಆಫ್ ಜೋಗ್ ಫಾಲ್ ಈಸ್ ವರ್ತ್ ಸೀಯಿಂಗ್. SIT ಸೈಟ್ ಅಂದರೆ ಜಾಗ. ದಿಸ್ ಸೈಟ್ ಹ್ಯಾಸ್ 4 ಕಾರ್ನರ್ಸ್. ಈಗ ಮುಂದಿನದನ್ನು ನೋಡೋಣ. ಸಮ್ SOME ಸಮ್ ಅಂದರೆ ಹಲವು ಕೆಲವು ಅಂದಾಗ. ಓನ್ಲಿ ಸಮ್ ಸ್ಟೂಡೆಂಟ್ಸ್ ಆರ್ ಗುಡ್ ಇನ್ ಮ್ಯಾಥ್ಸ್ ಅಂದರೆ ಕೆಲವು ವಿದ್ಯಾರ್ಥಿಗಳು ಮಾತ್ರ ಮ್ಯಾಥ್ಸ್ನಲ್ಲಿ ಚೆನ್ನಾಗಿದ್ದಾರೆ ಅಂತ. SUM ಸಮ್ ಅಂದರೆ ಟೋಟಲ್. ಹಿ ಹ್ಯಾಡ್ ಸಮ್ ಟೋಟಲ್ ಆಫ್ 5,000 rupees ಅಂದರೆ ಒಟ್ಟಿಗೆ 5,000 rupees ಅವನ ಹತ್ರ ಇದ್ವು ಅಂತ. ಪ್ಲೇಸ್ ಹಿ ಪ್ಲೇಸ್ ಫುಟ್ಬಾಲ್ ವೆರಿ ವೆಲ್ ಅವನು ಫುಟ್ಬಾಲ್ ಚೆನ್ನಾಗಿ ಆಡ್ತಾನಂತೆ. ಪ್ಲೇಸ್ ಅಂದರೆ ಸ್ಥಳ. ದಿಸ್ ಪ್ಲೇಸ್ ಈಸ್ ವರ್ತ್ ಸೀಯಿಂಗ್ ಅತ್ಯಂತ ನೋಡುವಂತಹ ಸ್ಥಳವಾಗಿದೆ ಅಂತ ಇಲ್ಲಿ ವಾಕ್ಯವನ್ನು ಮಾಡಿದ್ದೀನಿ. ಇನ್ನು ಮುಂದಿನದನ್ನು ನೋಡೋಣ. ಸ್ವಿಚ್ ವರ್ಡ್ಸ್ phrases in the text mean more or less the same as the following. Paragraph numbers are given in brackets. ಇಲ್ಲಿ ಬ್ರ್ಯಾಕೆಟ್ ಹಾಕಿಲ್ಲ, ಹಾಗೆ ಕೊಟ್ಟಿದ್ದೀನಿ ನೋಡಿ. ಫಾರ್ ಎಕ್ಸಾಂಪಲ್ 1 ಬಾಯ್ಹುಡ್ ಪೇಜ್ ನಂಬರ್ 1ನಲ್ಲಿ ಅರ್ಲಿ ಡೇಸ್ ಅಂತಿದೆ ಇದು ಪ್ಯಾರಾಗ್ರಾಫ್ನಲ್ಲಿ. ಅದೇ ಥರ ಅನ್ಕಂಫರ್ಟೇಬಲ್ ಪ್ಯಾರಾಗ್ರಾಫ್ 3ಯಲ್ಲಿ ಫಿಶ್ ಔಟ್ ಆಫ್ ವಾಟರ್ ಅಂತಿದೆ. ಥರ್ಡ್ ಚಾನ್ಸ್ ಪ್ಯಾರಾಗ್ರಾಫ್ 3ಯಲ್ಲಿ ಅಪಾರ್ಚುನಿಟಿ ಅನ್ನೋ ವರ್ಡು ಚಾನ್ಸ್ಗೆ ಸಿಮಿಲರ್ ಆಗ್ತದೆ. ಹ್ಯಾಪಿಲಿ ಫೋರ್ತ್ ಅದು ಪ್ಯಾರಾಗ್ರಾಫ್ 5ಯಲ್ಲಿ ಗ್ಲ್ಯಾಡ್ಲಿ ಅಂದರೆ ಎರಡು ಸೇಮ್. ನಾಟ್ ರಿಮೆಂಬರ್ಡ್ ಫಿಫ್ತ್ ಪ್ಯಾರಾಗ್ರಾಫ್ 6ನಲ್ಲಿ ಫಾರ್ಗೆಟ್. ಸಿಕ್ಸ್ತ್ ಮಾರ್ನಿಂಗ್ ಫುಡ್ ಅದಕ್ಕೇನಂತೀವಿ ನಾವು ಪ್ಯಾರಾಗ್ರಾಫ್ 6ನಲ್ಲಿ ಬ್ರೇಕ್ಫಾಸ್ಟ್. 7 ಮನಿ ಪರ್ಮಿಟೆಡ್ ಟು ಬಿ ಡ್ರಾನ್ ಫಾರ್ ದ ಎಕ್ಸ್ಪೆನ್ಸ್. ಇಲ್ಲಿ ಸಿಮಿಲರ್ ವರ್ಡ್ ಯಾವುದೂ ಇಲ್ಲ, ಸನ್ನಿವೇಶವನ್ನು ಕೊಡಲಾಗಿದೆ. ಪ್ಯಾರಾಗ್ರಾಫ್ 7ನಲ್ಲಿ ಎಕ್ಸ್ಚೇಂಜ್ ದ ಬರ್nt ನೋಟ್ಸ್ ಫಾರ್ ನ್ಯೂ ನೋಟ್ ಅಂತ ಯೂಸ್ ಮಾಡಿದ್ವಿ. ಸಿಮಿಲರ್ ವರ್ಡ್ ಯಾವುದು ಕಂಡು ಬಂದಿಲ್ಲ. 8 ಸಿಂಪತಿ ಪ್ಯಾರಾಗ್ರಾಫ್ 7ನಲ್ಲಿ ಪಿಟಿ ಅನ್ನುವ ವರ್ಡ್ ಇದೆ, ಕರುಣೆ ಅನ್ನುವ ವರ್ಡು ಸಿಂಪತಿಗೆ ಸಿಮಿಲರ್ ಆಗಿದೆ. ಆದ ಕಾರಣ ಇದನ್ನು ನಾವು ಇಲ್ಲಿ ಸೇಮ್ ಆಗಿ ತೆಗೆದುಕೊಂಡಿದ್ದೀವಿ. ಇನ್ನು ಮುಂದಿನ ಭಾಗವನ್ನು ನೋಡೋಣ. Give the negative forms of the underlined words using a prefix like in, un, dis, im. ಇದು V6ನಲ್ಲಿ ನಾನು ಈಗಾಗಲೇ ಹೇಳಿದಾಗ ಸ್ವಲ್ಪ ಹಿಂದೆ ಮುಂದೆ ಆಗಿದ್ದಾವೆ, ಅವನ್ನು ನೀವು ನೋಡ್ಕೊಳ್ಳಿ. ಆ್ಯನ್ ಇಂಟ್ರೆಸ್ಟಿಂಗ್ ಸ್ಟೋರಿ ಅನ್ನೋದು ಆ್ಯನ್ ಅನ್ಇಂಟ್ರೆಸ್ಟಿಂಗ್ ಸ್ಟೋರಿ ಆಗ್ತದೆ. ಇಲ್ಲಿ ಆ್ಯನ್ ಯಾಕೆ ಬಂತು? ಸಿಂಪಲ್, ನಿಮ್ಗೆ ಗೊತ್ತಿದೆ. AEIOU ಈ ಸ್ವರಗಳು ಬಂದಲ್ಲಿ ಆ್ಯನ್ ಉಪಯೋಗಿಸ್ತೀವಿ. ಎ ಫಾರ್ಚುನೇಟ್ ಥಿಂಗ್ ಈಗ ಆ್ಯನ್ ಅನ್ಫಾರ್ಚುನೇಟ್ ಥಿಂಗ್. ಎ ಕರೆಕ್ಟ್ ಆನ್ಸರ್, ಆ್ಯನ್ ಇನ್ಕರೆಕ್ಟ್ ಆನ್ಸರ್. ಎ ಪ್ಯೂರ್ ಹಾರ್ಟ್, ಆ್ಯನ್ ಇಂಪ್ಯೂರ್ ಹಾರ್ಟ್. ಎ ಹ್ಯಾಪಿ ಡೇ, ಆ್ಯನ್ ಅನ್ಹ್ಯಾಪಿ ಡೇ. ಇವೆಲ್ಲ ನೆಗೆಟಿವ್ ಫಾರ್ಮ್ಸ್. ಎ ಹ್ಯಾಪಿ ಡೇ, ಆ್ಯನ್ ಅನ್ಹ್ಯಾಪಿ ಡೇ. ಆ್ಯನ್ ಆನೆಸ್ಟ್ ಪರ್ಸನ್, ಎ ಡಿಸ್ಆನೆಸ್ಟ್ ಪರ್ಸನ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ನೌನ್ ಫಾರ್ಮ್ಸ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ಸ್. ಇಲ್ಲಿ ನೋಡಿ, ಅಂಡರ್ಲೈನ್ ಮಾಡಲಿಕ್ಕಾಗಿಲ್ಲ, ಅಂಡರ್ಲೈನ್ ಮಾಡಿದ್ರೆ ಅದು ವರ್ಡನ್ನು ಇಲ್ಲಿ ಕೊಟ್ಟಿದ್ದೇನೆ. ಡಿಕ್ಟೇಟ್ಸ್ ಅನ್ನೋದು ಡಿಕ್ಟೇಷನ್ ಆಗಿದೆ. ದ ಟೀಚರ್ ಡಿಕ್ಟೇಟ್ಸ್ ನೋಟ್ಸ್. ದ ಟೀಚರ್ ಗೇವ್ ಅಸ್ ಡಿಕ್ಟೇಷನ್. ಅಡ್ಮಿಟ್ ಸುರೇಶ್ ಟು 8th ಸ್ಟ್ಯಾಂಡರ್ಡ್. ಇಲ್ಲಿ ಅಡ್ಮಿಟ್ ಅನ್ನೋದು ಅಂಡರ್ಲೈನ್ಡ್ ಇದು, ಅದಕ್ಕೆ ಸುರೇಶ್ ಅಡ್ಮಿಟೆಡ್. ಅಡ್ಮಿಟ್ ಇದ್ದಿದ್ದು ಅಡ್ಮಿಟೆಡ್ ಆಗಿದೆ. ಅಡ್ಮಿಟೆಡ್ ಟು 8th ಸ್ಟ್ಯಾಂಡರ್ಡ್. ಡಿಕ್ಟೇಟ್ಸ್ ಡಿಕ್ಟೇಷನ್ ಆಯಿತು, ಅಡ್ಮಿಟ್ ಅಡ್ಮಿಟೆಡ್ ಆಯಿತು. ಈಗ ಮುಂದಿನದನ್ನು ನೋಡೋಣ. ಈಗ ನೋಡಿ, ಲಿಟ್ರೇಟ್ಸ್ ಶುಡ್ ಎಜುಕೇಟ್ ವಿಲೇಜರ್ಸ್. ಲಿಟ್ರೇಟ್ಸ್ ಶುಡ್ ಗಿವ್ ಎಜುಕೇಷನ್ ಟು ವಿಲೇಜರ್ಸ್. ಎಜುಕೇಟ್ ಇದ್ದಿದ್ದು ಎಜುಕೇಷನ್ ಆಯಿತು. ಅಪಾಯಿಂಟ್ ಹಿಮ್, ಗಿವ್ ಹಿಮ್ ಆ್ಯನ್ ಅಪಾಯಿಂಟ್ಮೆಂಟ್. ಅಪಾಯಿಂಟ್ ಇದ್ದಿದ್ದು ಅಪಾಯಿಂಟ್ಮೆಂಟ್ ಅಂತಾಯಿತು. ಹ್ಯಾವ್ ಯು ಡಿಸೈಡೆಡ್ ವೇರ್ ಟು ಗೋ? ಹ್ಯಾವ್ ಯು ಟೇಕನ್ ದ ಡಿಸಿಷನ್ ವೇರ್ ಟು ಗೋ? ಡಿಸೈಡೆಡ್ ಇದ್ದು ಡಿಸಿಷನ್ ಅಂತ ಆಯಿತು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಫಾರ್ಮ್ಸ್ ಆಫ್ ದ ವರ್ಡ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಆ ಬ್ರ್ಯಾಕೆಟ್ಸ್ ಇದ್ದದ್ದು ಹೊರಗಡೆ ಸರಿ ಮಾಡಿ ಕೊಟ್ಟಿದ್ದೀನಿ ನೋಡಿ. ಪ್ಲೀಸ್ ಗಿವ್ ಯುವರ್ ಅಸೆಪ್ಟೆನ್ಸ್ ವಿದಿನ್ ಎ ವೀಕ್. ಅಸೆಪ್ಟ್ ಇದ್ದದ್ದು ಅಸೆಪ್ಟೆನ್ಸ್ ಆಯಿತು. ದ ಸ್ಪೀಕರ್ ಅಸೆಪ್ಟೆಡ್ ದ ರೆಸಿಗ್ನೇಷನ್ ಆಫ್ ದ ಲೆಜಿಸ್ಲೇಟರ್.
ರಿಸೈನ್ ಇದ್ದಿದ್ದು ರೆಸಿಗ್ನೇಷನ್ ಅಂತ ಆಯಿತು. ವಿ ಶುಡ್ ನಾಟ್ ಹ್ಯಾವ್ ಟೂ ಮಚ್ ಅಟ್ಯಾಚ್ಮೆಂಟ್ ಟು ಎನಿಥಿಂಗ್. ಅಟ್ಯಾಚ್ ಅಂತಿದ್ದು ಅಟ್ಯಾಚ್ಮೆಂಟ್ ಅಂತ ಆಯಿತು. ದ ಡಿಸ್ಕವರಿ ಆಫ್ ದ ಸೀ ರೂಟ್ ಟು ಇಂಡಿಯಾ ವಾಸ್ ಮೇಡ್ ಬೈ ವಾಸ್ಕೋ ಡಿ ಗಾಮಾ. ಇಲ್ಲಿ ಡಿಸ್ಕವರ್ ಅಂತಿದ್ದು ಡಿಸ್ಕವರಿ, ಕೇವಲ ಒಂದು ವಾಯ್ ಜೋಡಿಸೋದ್ರಿಂದ ಎಷ್ಟೊಂದು ಇದಾಗ್ತದೆ ನೋಡಿ, ಡಿಸ್ಕವರಿ ಅಂತ ಆಯಿತು. ಡಿಸ್ಕವರಿ ಇದ್ದು ಡಿಸ್ಕವರಿ ಆಯಿತು. ಈ ಥರ ಫಾರ್ಮ್ ಇದ್ದಿದ್ದು ನೌನ್ ವರ್ಬ್ ಇದು ಆಗುವುದನ್ನು ನೀವು ತಿಳಿದುಕೊಳ್ಬೇಕು. ಇದರಿಂದ ನಿಮಗೆ ಭಾಷೆಯಲ್ಲಿ ಮಾತಾಡಲಿಕ್ಕೆ ಸುಲಭ ಆಗ್ತದೆ. ಈಗ ಮುಂದಿನದನ್ನು ನೋಡೋಣ. ದ ಟೀಚರ್ ಅಡ್ಮೈರ್ ದೆಮ್ ಆನೆಸ್ಟಿ ಆಫ್ ದ ಮಂಜುಳಾ. ಆನೆಸ್ಟ್ ಅನ್ನೋದು ಆನೆಸ್ಟಿ ಆಯಿತು. ಹ್ಯಾವ್ ಎ ಸೈಂಟಿಫಿಕ್ ಔಟ್ಲುಕ್. ಹ್ಯಾವ್ ಎ ಸೈನ್ಸ್ ಅನ್ನೋದು ಸೈಂಟಿಫಿಕ್ ಅಂತಾಯಿತು. ಪ್ಲೀಸ್ ಡೋಂಟ್ ಕಾಸ್ ಇನ್ಕನ್ವೀನಿಯನ್ಸ್ ಟು ಟ್ರಾವೆಲರ್ಸ್. ಇನ್ಕನ್ವೀನಿಯಂಟ್ ಅಂತಿದ್ದು ಇನ್ಕನ್ವೀನಿಯನ್ಸ್ ಅಂತಾಯಿತು. ಮೇಕ್ ಮೀನಿಂಗ್ಫುಲ್ ಸೆಂಟೆನ್ಸಸ್. ಮೀನಿಂಗ್ ಅನ್ನೋದು ಮೀನಿಂಗ್ಫುಲ್ ಅಂತಾಯಿತು. ವೈ ಆರ್ ಯು ಅಫ್ರೈಡ್ ಆಫ್ ದ ಎಕ್ಸಾಮಿನೇಷನ್. ಎಕ್ಸಾಮಿನ್ ಅನ್ನೋದು ಎಕ್ಸಾಮಿನೇಷನ್ ಅಂತ ಆಯಿತು. ಕೆಮಿಸ್ಟ್ರಿ ಈಸ್ ಅನ್ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ಇಂಟ್ರೆಸ್ಟ್ ಅನ್ನುವುದು ಇಂಟ್ರೆಸ್ಟಿಂಗ್ ಅಂತ ಆಯಿತು. ಈ ರೀತಿ ವರ್ಬ್ ಮತ್ತು ನೌನ್ಗಳ ಬದಲಾವಣೆಯನ್ನು ನೀವು ಗಮನಿಸಬೇಕು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಮಾಡುವ ಪಾಠ, ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ವ್ಯಾಕರಣ ಇತ್ಯಾದಿಗಳನ್ನು ನೋಡಿ ಕನ್ನಡ, ಹಿಂದಿ, ಇಂಗ್ಲೀಷ್ನಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿಡಿಯೋಗಳನ್ನು ಮಾಡಲಾಗುತ್ತಿದ್ದು, ಅದರ ಪ್ರಯೋಜನವನ್ನು ಪಡೆಯಿರಿ. ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.